ಹೊರಗಿಂದ ಇಂಪೋರ್ಟ್ ಕಡಿಮೆ ಆಯ್ತಪ್ಪ ಅಂದ್ರೆ ನಾವು ಪ್ರೊಡಕ್ಟ್ ಮಾಡಿ ಇನ್ನೊಂದು ದೇಶಕ್ಕೆ ಅದ್ರ ಕಳಿಸ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಅದರಿಂದ ಕಳಿಸ್ಬೋದು. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ಮೋದಿಯವರು ಇನ್ನೊಮ್ಮೆ ಚಿಂತನೆ ಮಾಡೋದು ಭಾಳ ಯೋಗ್ಯ. ಮತ್ತು ಮೇಲಿಂದ ಮೇಲೆ ಸಿದ್ದರಾಮಯ್ಯ ನೆನಪು ಮಾಡೋದು ಭಾಳ ಅವಶ್ಯದ. ಯಾಕಂದ್ರೆ ಗ್ಯಾರಂಟಿ ಅಂತ ಮಾಡಿದಾರೆ. ಗ್ಯಾರಂಟಿಗಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮೋದಿಯವರಿಗೆ ನಮ್ಮ ಸಿದ್ದರಾಮಯ್ಯರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಎರಡಕ್ಕಿಂತಲೂ ಇಂಪಾರ್ಟೆಂಟ ಉದ್ಯೋಗಗಳು ಸೃಷ್ಟಿ ಮಾಡೋದು ಅಂತ. ಗ್ಯಾರಂಟಿಗಳನ್ನ ಎಷ್ಟು ವರ್ಷ ಕೊಡೋರಪ್ಪ ನೀವು ಟ್ಯಾಕ್ಸ್ ಆಧಾರದಲ್ಲ, ಅದಕ್ಕಿಂತ ಉದ್ಯೋಗ ಸೃಷ್ಟಿ ಆಯ್ತಪ್ಪ ಅಂದ್ರೆ ಆಟೋಮೆಟಿಕಾಗಿ ಉದ್ಯೋಗ ಮಾಡೋದ್ರಿಂದ ದುಡ್ಡು ಉತ್ಪಾದನೆ ಆಗ್ತದೆ ಮತ್ತು ನಮ್ಮ ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿ ಹೆಚ್ಚಾಗ್ತದೆ. ಈ ತಯಾರಿಗಾರಂಗೆ ಏನಾಗಿಬಿಟ್ಟಪ್ಪ ಅಂದರೆ ಇವಾಗ ಸತ್ತೋಗ್ಬಿಟ್ಟಂಗೆ ಆಗ್ಯದ. ನಾವು ಪ್ರತಿಯೊಂದು ವಸ್ತುವನ್ನು ಚೀನಾದಿಂದ ತರುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದೆ. ಚೀನಾ ಮತ್ತು ಅಮೆರಿಕ, ರಷ್ಯಾ ಅಂಥ ದೇಶಗಳಿಂದ. ಹೀಗಾಗಿ ನಮ್ಮಿಂದ ದುಡ್ಡು ಭಾಳಷ್ಟು ಅವ್ರು ಹೊರಗೆ ಹೋಗೋದ್ರಿಂದಾಗೆ ಅದ್ರ ಜೊತೆಗೆ ಇತ್ತೀಚೆಗೆ ಅಮೆರಿಕ ಅಂತೂ ಪ್ರತಿ ಈ ಟ್ಯಾಕ್ಸನ್ನು ಮಾಡಿದ್ರಿಂದಾಗೆ, ಪ್ರತಿ ಸುಂಕವನ್ನು ಮಾಡಿದ್ರಿಂದಾಗೆ ಇವತ್ತು ನಮ್ಗೆ ಇನ್ನೂ ಈ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಲಾಸ್ ಹೆಚ್ಚಾಗ್ತದೆ, ಲಾಭ ಆಗುವುದಿಲ್ಲ. ಎಕ್ಸ್ಪೋರ್ಟ್ ಆದಾಗ ಮಾತ್ರ ಅನ್ನೋದು ನಾವು ಗಮನದಲ್ಲಿಟ್ಟುಕೊಂಡು ಆ ದಿಶೆಯಲ್ಲೇ ನಮ್ಮ ಮುಖ್ಯಮಂತ್ರಿಯವ್ರ ಮೇಲಿನ ಮೇಲೆ ನಮ್ಮ ಮೋದಿಯವರಿಗೆ ಈ ಮಾತನ್ನು ಹೇಳ್ತಾ ಇರೋದು ಇದು ಗಮನಾರ್ಹ ಅಂತ ಹೇಳ್ತಾ, ಮತ್ತು ಇದು ಮಾಡಲೇಬೇಕಾದಂಥದ್ದು, ಅವಶ್ಯವಾಗಿ ಬೇಕಾದಂಥದ್ದು. 50% ಯಾಕೆ ಮಾಡಬಾರ್ದು, ನಮ್ಮ ಟ್ಯಾಕ್ಸ್ನ 50% ಯಾಕೆ ಕೊಡಬಾರ್ದು ಅಂಥೇಳಿ ಸಿದ್ದರಾಮಯ್ಯರು ಕೇಳ್ತಾ ಇದ್ದಾರೆ. ಜೊತೆಗೆ ನಿಧಾನಕ್ಕೆ ಇದನ್ನು ಜನರಲ್ಲಿ ಮೇಲೆ ಹೇಳಿ ಜನನ ಜಾಗೃತ ಆಗುವಂಗೆ ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಅನ್ನುವಂಥದ್ದು. ಮುಂದಿನ ದಿನದಲ್ಲಿ ಇದು ಸಂಘರ್ಷವೂ ಆಗ್ಬೋದು. ಅದಕ್ಕೆ ಮೋದಿಯವರು ಈ ದಿಶೆಯಲ್ಲೇ ಒಂದು ಉತ್ತಮವಾದ ಹೆಜ್ಜೆ ಇಟ್ಟ. ರಾಜ್ಯಗಳು ಉಳಿಬೇಕು, ಕೇಂದ್ರ ಉಳಿಬೇಕು ಅನ್ನೋದು ಡಿಸಿಷನ್ ತೊಗೊಂಡು ಅಟ್ಲೀಸ್ಟ್ 60-40 ಮಾಡಲಿಕ್ಕೆ ಸಾಧ್ಯದನ ಅನ್ನೋದು ಯೋಚನೆ ಮಾಡಿದ್ರೆ ಭಾಳ ಯೋಗ್ಯ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥತೆ ಚಿತ್ತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.